ಬೆಂಗಳೂರು ರನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ನಾವು ಕನಕಪುರ ರಸ್ತೆಯಲ್ಲಿರುವ ಬೆಂಗಳೂರು ಸೌತ್ ಸನ್ಲ್ಯಾಂಡ್ ಹ್ಯಾಮ್ಲೆಟ್ ಲೇಔಟ್ನಲ್ಲಿದ್ದೀವಿ. ಇದು ಲಕ್ಸುರಿ ಲೇಔಟು. ಇಲ್ಲಿ BMRD ಆಗಿರುವಂಥ ರೇರಾ ಆಗಿರುವಂಥ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ ಹಾಗೂ 100% ಡೆವಲಪ್ ಆಗಿದೆ. ಆಮೇಲೆ 100% ಲಕ್ಸುರಿ ಅಮ್ಯುನಿಟೀಸ್ ಇದೆ. ಆಮೇಲೆ 100% ಇಲ್ಲಿ ಬ್ಯಾಂಕ್ ಲೋನ್ ಇದೆ ಮತ್ತು ಡೆವಲಪ್ಮೆಂಟ್ ಆಗಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ ಇದೆ. ಈಗ ನಮ್ಮ ಜೊತೆ ಸನ್ಲ್ಯಾಂಡ್ ಹ್ಯಾಮ್ಲೆಟ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಹೇಳೋಕ್ಕೆ ನಮ್ಮ ಜೊತೆ ರೂಪಾ ಮೇಡಮ್ ಅವರು ಇದ್ದಾರೆ. ಬನ್ನಿ ಮೇಡಮ್, ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್. ಓಕೆ, ಈ ಲೇಔಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡಿ ಮೇಡಮ್. ಇದೇನು ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ನೀವು ಇಲ್ಲಿ, ಮತ್ತು 100% ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತು ಇದು ಏನು ಬ್ಯಾಂಕ್ ಲೋನ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡಿ ಮೇಡಮ್. ಸರ್, ನಮ್ಮ ಅದೇ ಸನ್ಲ್ಯಾಂಡ್ ಹ್ಯಾಮ್ಲೆಟ್ ಬಂದು 6 ಎಕರೆನಲ್ಲಿ ಮಾಡಿರುವಂತ ಲೇಔಟ್. ಇಲ್ಲಿ ಒಟ್ಟು 93 ಸೈಟ್ ಇದೆ. ಕನಕಪುರ ರೋಡ್ ಅಲ್ಲಿ ನೆಲಗುಳಿ ಅಂತ ಒಂದು ಜಾಗದಲ್ಲಿ ಮೇನ್ ರೋಡ್ ಇಂದ ಜಸ್ಟ್ 100 ಮೀಟರ್ಸ್ ಒಳಗಡೆ ಇದೀವಿ ಸರ್. ನೀವು ನೋಡ್ಬೋದು, ಇಲ್ಲೇ ಮೇನ್ ರೋಡ್ ಕಾಣಿಸ್ತಾ ಇದೆ. 100 ಮೀಟರ್ಸ್ ದೂರದಲ್ಲಿ ಇದೀವಿ. ನಿಮ್ಗೆ ಲೇಔಟ್ ಕಾಣಿಸ್ತಾ ಇದೆ. ಇಲ್ಲೇನೆ ಎಲ್ಲ ವೆಹಿಕಲ್ ಓಡಾಡ್ತಾ ಇರೋದು. ಸರ್, ನಾವಿದು ಅದೇ ಪ್ರೀಮಿಯಂ ಸೆಕ್ಟರ್ ಅಲ್ಲಿ ಡೆವಲಪ್ ಮಾಡಿರುವಂತ ಲೇಔಟ್. ನೀವು ವರ್ಕ್ ನೋಡ್ತಾ ಇದ್ದೀರಾ, ಎಲ್ಲ ಕೆಲಸ ಆಗಿದೆ. ಲೇಔಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಗಾರ್ಡನಿಂಗ್ ಆಗ್ಲಿ, ಬೇರೆ ನಾವೇನೇನು ಅಮ್ಯುನಿಟೀಸ್ ಕೊಡ್ಬೇಕು ಅಂತಿದ್ವು ಅದೆಲ್ಲ ಮಾಡಿದ್ದೀವಿ. ಬಟ್ ಇದು ನೀವು ಹೇಳೋದು ಪ್ರೀಮಿಯಂ ಲೇಔಟ್ ಇದೆ. ಹೌದು, ಪ್ರೀಮಿಯಂ ಲೇಔಟ್. ನಿಮ್ಗೆ ರೇರಾ ರಿಜಿಸ್ಟರ್ಡ್ ಮತ್ತೆ SBI ಮತ್ತೆ HDFC ಎರಡರಿಂದನೂ ಪ್ರಾಜೆಕ್ಟ್ ಅಪ್ರೂವ್ಡ್. ಸೊ ಹಾಗಾಗಿ ಕಸ್ಟಮರ್ ಲೋನ್ ಸಿಗುತ್ತೆ. ಹೌದು, 2 ಬ್ಯಾಂಕ್ ಇಂದ ಕಸ್ಟಮರ್ಸ್ ಪ್ರೊಫೈಲ್ ಮೇಲೆ ಅಪ್ ಟು 80% ಅಷ್ಟು ಲೋನ್ ಆಗುತ್ತೆ. ಡಿಪೆಂಡ್ ಅಪಾನ್ ಕಸ್ಟಮರ್ ಪ್ರೊಫೈಲ್. ಆಮೇಲೆ ನಿಮ್ಗೆ ಇಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ಕಡೆ ಡೈರೆಕ್ಷನ್. ಹೌದು, ಸೌತ್ ತುಂಬಾ ಕಡಿಮೆ ಇದೆ. ಈಸ್ಟ್ ವೆಸ್ಟ್ ನಾವು ಜಾಸ್ತಿ ಮಾಡಿದೀವಿ. 30-40 ಹಿಡಿದು 2400 ಸ್ಕ್ವೇರ್ ಫೀಟ್ ತನಕ ಇಲ್ಲಿ ಸೈಟ್ಗಳಿದೆ. ಆಮೇಲೆ ನಿಮಗೆ ಡೆವಲಪ್ಮೆಂಟ್ ಅಂತ ಬಂದ್ರೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ. ಅದೇ ಓವರ್ ಹೆಡ್ ಟ್ಯಾಂಕ್ ಇದೆ. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಇಲ್ಲಿ 6 ಎಕರೆ ಆಗಿರೋದ್ರಿಂದ ಸೆಪ್ಟಿಕ್ ಟ್ಯಾಂಕ್ ತರ ಮಾಡಿದೀವಿ. ಆಮೇಲೆ ನಿಮ್ಗೆ ಪ್ರತಿಯೊಂದು ಪಾರ್ಕ್ ಕ್ಯಾಟಗರೈಸ್ ಮಾಡಿದೀವಿ. ಮಕ್ಕಳಿಗೋಸ್ಕರ ಒಂದು, ಸೀನಿಯರ್ ಸಿಟಿಸನ್ ಗೋಸ್ಕರ ಒಂದು, ಮತ್ತೆ ಯಂಗ್ಸ್ಟರ್ ಆಡೋದಕ್ಕೆ ಒಂದು ಜಾಗ, ಒಂದು ಮ್ಯಾನ್ ಮೇಡ್ ಲೇಕ್, ಅದನ್ನೆಲ್ಲ ಮಾಡಿದೀವಿ. ಸೊ ನೀವೆಲ್ಲದನ್ನು ನೋಡ್ಬೋದು. ರೋಡ್ ವಿಡ್ತ್ ಬಂದು 30 ಅಡಿ ಮತ್ತೆ 40 ಅಡಿ. ಸೈಟ್ ಗಳ ಮೆಜರ್ಮೆಂಟ್ ಪ್ರಕಾರನೇ ರೋಡ್ ಗಳು ಮಾಡಿದೀವಿ. ಪ್ರತಿಯೊಂದು ಕೆಲಸನೂ ಆಗಿದೆ. ಇಂಡಿವಿಜುವಲ್ ಸೈಟಿಗೆ ವಾಟರ್ ಕನೆಕ್ಷನ್ಸ್, ಪವರ್ ಲೈನ್ಸ್, ಡ್ರೈನೇಜ್ ಕನೆಕ್ಷನ್ಸ್ ಪ್ರತಿಯೊಂದು ಆಗಿದೆ ಸರ್. ಮೇಡಮ್, ಈಗ ಇಲ್ಲಿ ಈ ಲೇಔಟ್ ನಲ್ಲಿ ಇರೋ ರೋಡ್ಗಳೆಲ್ಲ ತುಂಬಾ ವೈಡ್ ಆಗಿ ಕಾಣ್ತಾ ಇದೆ. ಹೌದು ಸರ್, BMRD ನಾಮ್ಸ್ ಪ್ರಕಾರ 30 ಅಡಿ 40 ಅಡಿ ರೋಡೇ ಮಾಡಿದೀವಿ. ಇದು ನಮ್ಮ ಪ್ರಾಜೆಕ್ಟ್ ಎಂಟ್ರೆನ್ಸ್ ರೋಡ್ ಆಗಿರೋದ್ರಿಂದ ರೋಡ್ಗಳು ಒಂಥರ ತುಂಬಾ ವೈಡ್ ಆಗಿ ಕಾಣ್ತಾ ಇದೆ. ಹೌದು, 40 ಅಡಿ ರೋಡ್ ಮಾಡಿದೀವಿ. ನೀವು ಸ್ಟ್ರೀಟ್ ಲೈಟ್ಸ್ ನೋಡ್ತಿದ್ದೀರಿ. ಯಾವುದೇ ಒಂದು ತರದ ವೈರ್ ಹೊರಗಡೆ ಕಾಣಿಸ್ತಿಲ್ಲ, ಯಾಕಂದ್ರೆ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ. ಸೊ ನೀಟಾಗಿ ಸಾಸರ್ ಡ್ರೈನ್ ಮಾಡಿದೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೌದು ಆಗಿದೆ. ಸೊ ದಟ್ ಇಲ್ಲಿ ವಾಟರ್ ನೀಟಾಗಿ ನಮ್ಮ ಬೋರ್ವೆಲ್ ಚಾರ್ಜ್ ಆಗ್ಲಿ ಅಂತ. ಮೇಡಮ್, ಈ ಲೇಔಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಮತ್ತೆ ನೀವು ಹೇಳ್ತಾ ಇರೋದು ಎಲ್ಲ ಈ ಕನೆಕ್ಷನ್ಸ್ ಅಂಡರ್ಗ್ರೌಂಡ್ ಅಲ್ಲಿ ಮಾಡಿದೀವಿ ಅಂತ ಹೇಳಿ. ಹೌದು ನೋಡಿ ಸರ್, ಈಗ ನಾವು ಸೈಟ್ ನಂಬರ್ 20 ಮುಂದೆ ಇದೀವಿ. ಅಲ್ಲಿ ನಿಮ್ ಪೈಪ್ ಕಾಣಿಸ್ತಾ ಇದೆ, ಅದು ವಾಟರ್ ಕನೆಕ್ಷನ್. ಅದ್ರ ಪಕ್ಕ ಪವರ್ ಕನೆಕ್ಷನ್, ಹಂಗೆ ನಾವು ಡ್ರೈನೇಜ್ ಕನೆಕ್ಷನ್ಸ್ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಿ. ಎಲ್ಲ ಅಂಡರ್ಗ್ರೌಂಡ್ ಕನೆಕ್ಷನ್ ಮಾಡಿದೀವಿ. ಈ ಇದನ್ನ ನೀವು ಸ್ಟ್ರೀಟ್ ಲೈಟ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಯಾವ್ದು ವೈರ್ ಹೊರಗಡೆ ಕಾಣಿಸ್ತಾ ಇಲ್ಲ. ಪ್ರತಿಯೊಂದು ಮನೆಗೂ ನೋಡಿ ಎಂಟ್ರಿಗೆ ನಾವು ಫುಟ್ಪಾತ್ ಪ್ರತಿಯೊಂದು ರೆಡಿ ಮಾಡಿಕೊಟ್ಟಿದೀವಿ. ಮನೆ ಮುಂದೆ ಒಂದ್ ಸ್ಮಾಲ್ ಗಾರ್ಡನ್ ಏರಿಯಾ ಕೂಡ ಇದೆ. ಅಲ್ಲೆಲ್ಲ ಗಿಡಗಳು ಹಾಕಿ ನಾವೇ ಮೇಂಟೈನ್ ಮಾಡಿ ಕೊಡ್ತೀವಿ. ಯಾವ್ದು ವೈರ್ ಕೂಡ ಇಲ್ಲಿ ಹೊರಗಡೆ ಕಾಣಂಗಿಲ್ಲ. ಇಲ್ಲ, ಏನು ಅಂಡರ್ಗ್ರೌಂಡ್ ಇದ್ರಲ್ಲೇ ಮಾಡಿದ್ರ ನೀವು? ಹೌದು ಸರ್. ಯಾರು ನಾಳೆ ಮನೆ ಕಟ್ಟಿದ್ರು ಅವ್ರಿಗೂ ಏನು ವೈರ್ ಡಿಸ್ಟರ್ಬೆನ್ಸ್ ಆಗಬಾರ್ದು. ಹೌದು, ನಾಳೆ ರೋಡ್ ಕೂಡ ಯಾರು ಡಿಗ್ ಮಾಡಬಾರ್ದು. ಆ ರೀತಿ ಪ್ರತಿಯೊಂದು ಕನೆಕ್ಷನ್ಸ್ ಇಂಡಿವಿಜುವಲ್ ಸೈಟ್ ಗೆ ಕೊಟ್ಟಿದೀವಿ ಸರ್. ಓಕೆ, ನೀವು ಆಕ್ಚುಲಿ ಒಳ್ಳೆ ಫ್ಯೂಚರ್ ಇಟ್ಕೊಂಡು ಇಲ್ಲಿ ತುಂಬಾ ಡೆವಲಪ್ ಮಾಡಿದೀರಾ. ಬಟ್ ಈ ಲಕ್ಸುರಿ ಅಮ್ಯುನಿಟೀಸ್ ಈ ಏರಿಯಾದಲ್ಲಿ ಈಗ ಕಡಿಮೆ ಅನ್ಸುತ್ತೆ. ಸರ್, ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇದೀವಿ. ಸೊ ಲೇಔಟ್ ಅಲ್ಲೂ ನಾವು ಅದೇ ತರ ತಗೊಂಡ್ ಬರ್ಬೇಕಲ್ಲ. ಕರೆಕ್ಟ್. ಸೊ ಅದಕ್ಕೆ ತಕ್ಕಂಗ್ ಮಾಡಿದೀವಿ. ಯಾಕಂದ್ರೆ ಇದು ಹೋಗ್ತಾ ಮುಂದೆ ಈ ತರ ಇರೋ ಲೇಔಟ್ ಹುಡ್ಕೊಂಡ್ ಬರ್ತಾರೆ. ನಮಗೆ ಲಕ್ಸುರಿ ಅಮ್ಯುನಿಟೀಸ್ ಬೇಕು ಅಂತ ಹೇಳಿ, ಅಂತವ್ರಿಗೆ ಇದು ಒಳ್ಳೆ ರೆಸಿಡೆನ್ಸಿಯಲ್ ಸೈಟ್ಸ್ ಇದು. ಡಾಕ್ಯುಮೆಂಟೇಶನ್ ಪ್ರಕಾರನು ತುಂಬಾ ಚೆನ್ನಾಗಿದೆ. ಡಾಕ್ಯುಮೆಂಟೇಶನ್ ಪ್ಲಸ್ ಲೊಕೇಶನ್ ಎಕ್ಸಲೆಂಟ್ ಇದೆ, ಡೆವಲಪ್ಮೆಂಟ್ ಎಕ್ಸಲೆಂಟ್. ಈಗ ಡಾಕ್ಯುಮೆಂಟೇಶನ್ ಈಗ ನಿಮ್ದು BMRD ಆಗಿದೆ, ರೇರಾ ಆಗಿದೆ.
ಮತ್ತೆ ಏನಂದ್ರೆ ಇದು ಡೆವಲಪ್ಮೆಂಟ್ 100%, ಯಾವ್ದು ಬ್ಯಾಲೆನ್ಸ್ ಇಲ್ಲ. ಬ್ಯಾಂಕ್ SBI ಮತ್ತೆ HDFC ಇಂದ ಅಪ್ರೂವ್ ಆಗಿದೆ. ಬಟ್ ಇದು ಈಗ ನಾಳೆ ಕಸ್ಟಮರ್ ಬಂದು ಬುಕ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಲೋನ್ ತಗೊಳಕ್ಕೆ ಮನೆ ಕಟ್ಟಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ನಿಮ್ಗೆ ಮೇನ್ ರೋಡ್ ಇಂದ ಪಕ್ಕದಲ್ಲೇ ಲೇಔಟ್ ಇರೋದ್ರಿಂದ 24/7 ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇದೆ. ಎವ್ರಿ 5 minutes ಗೆ ನೀವು ಬಸ್ ಆತರ ಫೆಸಿಲಿಟಿ ತಗೊಳ್ಬಹುದು. ಓಲಾ ಊಬರ್ ಫೆಸಿಲಿಟಿ ಆರಾಮಾಗಿ ಓಲಾ ಊಬರ್ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ. ಹೌದು, ಯಾಕಂದ್ರೆ ನೀವು ಹೇಳಿದ ಪ್ರಕಾರ ಮೇನ್ ರೋಡ್ಗೆ ಹತ್ರ ಇರೋದ್ರಿಂದ ವೆಹಿಕಲ್ಸ್ ಇಲ್ಲಿ 24 ಯಾವಾಗ ಬೇಕಾದ್ರೂ ಇವರು ಟ್ರಾವೆಲ್ ಮಾಡ್ಕೋಬಹುದು. ಮತ್ತೆ ಮೇಡಮ್ ಈಗ ಇವರು ಮನೆ ಕಟ್ಟಕ್ಕೆ ನಾಳೆ ಏನ್ ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಈಗ ನಾಳೆ ಅವರು ಬುಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವರು 1 week ಅಲ್ಲೇ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಈ ಪವರ್ ಕನೆಕ್ಷನ್ ಇದೆ, ವಾಟರ್ ಕನೆಕ್ಷನ್ ಇದೆ, ಎಲ್ಲ ಇದೆ. ಓಕೆ ಮೇಡಮ್, ಇಲ್ಲಿ ಈಗ ಈ ಡೆವಲಪ್ಮೆಂಟ್ ಏರಿಯಾದಲ್ಲಿ ಈಗ ನೀವು ಹೇಳ್ತಾ ಇರೋದು ಈ ಕನಕಪುರ ಮೇನ್ ರೋಡ್ ಇಲ್ಲಿ ಕಾಣ್ತಾ ಇದೆಯಲ್ಲ, ವೆಹಿಕಲ್ಸ್ ಹೋಗ್ತಾ ಇದೆ. ಇದೇ ಮೇನ್ ರೋಡ್ ಎಷ್ಟು ಡಿಸ್ಟೆನ್ಸ್ ಇದೆ ಮೇಡಮ್ ಇಲ್ಲಿಂದ ನಿಮ್ ಲೇಔಟ್ ಇಂದ ಮೇನ್ ರೋಡ್ಗೆ? ಸರ್ 100 meters, 100 meters, 330 ಅಡಿ ಅಂತ ಅನ್ಕೊಳ್ಳಿ. ನೋಡಿ ಸರ್, ಅದು ಎಲ್ಲದೂ ನಿಮ್ಗೆ ಈಗ ಆಲ್ರೆಡಿ 300 feet ರೋಡ್ ಆಗಿದೆ. ಅದು ಆಗಿದೆ. ನಿಮಗೆ ನೈಸ್ ರೋಡ್ ಇಂದ ಕೊಯಮತ್ತೂರ್ಗೆ ಹೋಗಕ್ಕೆ ಇದು ನಿಯರೆಸ್ಟ್ ವೇ ಆಗುತ್ತೆ ಸರ್, ಸೇಲಂ ಗಿಂತನೂ ಈ ಕಡೆಯಿಂದ ಹೋಗೋದಕ್ಕೆ. ಸೊ ತಮಿಳ್ನಾಡು ಮೇಲೆ, ಸೊ ಅದು ಇಡೀ ಇಲ್ಲಿಂದ ಇದ್ರ ತನಕನೂ ತಮಿಳ್ನಾಡು ಬಾರ್ಡರ್ ತನಕನೂ ರೋಡ್ ವೈಡ್ ಆಗ್ತಾ ಇದೆ. ಈ ರೋಡ್ ಡೈರೆಕ್ಟ್ ತಮಿಳ್ನಾಡಿಗೂ ಹೋಗುತ್ತೆ. ಓಕೆ ಮೇಡಮ್, ಈಗ ಈ ರೋಡ್ ಇಂದ ಈಗ ನೈಸ್ ರೋಡಿಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮೇಡಮ್? 10 kilometer ಆಗುತ್ತೆ ಸರ್ ನಿಮ್ಮ ಲೇಔಟಿಗೆ. 10 kilometer. ಹಾಗಾದ್ರೆ ನೀವು ಈಗ ಮೈಸೂರು ರೋಡ್ ಆಯ್ತು, ಎಲೆಕ್ಟ್ರಾನಿಕ್ ಸಿಟಿ ಆಯ್ತು, ನೈಸ್ ರೋಡ್ ಕನೆಕ್ಟಿವಿಟಿ ಆದ್ರೆ ಯಾವಾಗ ಬೇಕಾದ್ರೂ ಹೌದು. ಇಲ್ಲಿಂದ 15 ನಿಮಿಷ ನೈಸ್ ರೋಡ್. ರೋಡ್ ಎಲ್ಲ ಡಬಲ್ ರೋಡ್ ಇದೆ, ಸಿಗ್ನಲ್ ಫ್ರೀ ಕಾರಿಡಾರ್ ಇದೆ, ಸೊ ಆರಾಮಾಗಿ ಹೋಗ್ಬೋದು. ಓಕೆ ಮೇಡಮ್, ಈಗ ಇಲ್ಲಿ ಸುತ್ತಮುತ್ತ ಟೂರಿಸಂ ಪ್ಲೇಸ್, ಈಗ ನೀವು ಕನಕಪುರ ರೋಡ್ ಅಂತ ಹೇಳ್ತಾ ಇದ್ರಾ ಸರ್? ಈಗ ಕನಕಪುರ ರೋಡ್ ಒನ್ ಆಫ್ ದ ವೀಕೆಂಡ್ ಗೇಟ್ ವೇ. ನೀವು ಶನಿವಾರ ಭಾನುವಾರ ಬಂದ್ರೆ ಮಿನಿಮಮ್ 1 hour ಬೇಕಾಗತ್ತೆ, ಅಷ್ಟು ಟ್ರಾಫಿಕ್ ಬಿಸಿ ಇರುತ್ತೆ. ನಿಮ್ಗೆ ಇಲ್ಲಿಂದ ಫಸ್ಟ್ ಹೇಳ್ಬೇಕಂತಂದ್ರೆ ಪಿರಮಿಡ್ ವ್ಯಾಲಿ, ಒಳ್ಳೆ ಮೆಡಿಟೇಷನ್ ಸೆಂಟರ್, ಅಲ್ಲ ಮೆಡಿಟೇಷನ್ ಸೆಂಟರ್. ಅದಾದ್ಮೇಲಿಂದ ಸಂಗಮ, ಮೇಕೆದಾಟು, ಮುತ್ತತ್ತಿ, ಆಮೇಲೆ ದೇವಸ್ಥಾನಗಳನ್ನ ನೋಡಿದ್ರೆ ಒಳ್ಳೆ ಗುರುವಾರಪ್ಪನ ಕನೆಕ್ಟಿವಿಟಿ. ಗುರುವಾರಪ್ಪನ ಟೆಂಪಲ್ ಇದೆ ಇಲ್ಲಿಂದ ಜಸ್ಟ್ 1 kilometer ಅಲ್ಲಿ ಇದಕ್ಕೆ ಟೆಂಪಲ್ಗೆ. ಹೌದು. ಆಮೇಲೆ ಕಬ್ಬಾಳಮ್ಮ ದೇವಸ್ಥಾನ, ಅದೆಲ್ಲ ಇದೇ ರೋಡಲ್ಲೇ ಓಡಾಡೋದು. ಮತ್ತೆ ನಿಮಗೆ ರೋಡು ದೊಡ್ಡದಾಗಿರೋದ್ರಿಂದ ಇಲ್ಲಿಂದ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಕ್ಕೂ ನಿಮ್ಗೆ 1.25 ಗಂಟೆ ಸಾಕಷ್ಟೇ ದೇವಸ್ಥಾನ. ಮೇಡಮ್, ಈಗ ಇಲ್ಲಿ ಮೇಕೆದಾಟು ಡ್ಯಾಮ್ಗೆ ಹೋಗಕ್ಕೆ ಇದೇ ರೋಡ್ ಕನೆಕ್ಟಿವಿಟಿ, ಇದೇ ರೋಡ್. ಬಟ್ ಈಗ ನಾಳೆ ಫ್ಯೂಚರ್ ಅಲ್ಲಿ ಆ ಡ್ಯಾಮ್ ಓಪನ್ ಆದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಒಳ್ಳೆ ಪ್ರಾಫಿಟೇಬಲ್ ಸರ್, ಅದು ಹಾಗೆ ಆಗುತ್ತೆ. ಒಂದು ಪಾಯಿಂಟ್ ಅದು ಆದ್ರೆ ಇಡೀ ಪಿಕ್ಚರೇ ಚೇಂಜ್ ಆಗುತ್ತೆ. ಕನಕಪುರ ರೋಡ್ ಇದ್ದು ನಿಮಗೆ ಗೊತ್ತು, ಇವಾಗ ಕನಕಪುರ ರೋಡ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಏರಿಯಾ ಇನ್ ಬ್ಯಾಂಗ್ಳೂರ್. ನಾವ್ ಹೇಳ್ಬೇಕಂದ್ರೆ ಸರ್, ನೀವು ಇದನ್ನ ನೋಡಿದ್ರೆ, ಫಿಗರ್ಸ್ ನ ನೀವು ನೋಡಿದ್ರೆ, ಇಡೀ ಬೆಂಗಳೂರಿನಲ್ಲಿ ಆಗ್ತಿರೋ ಬಿಸ್ನೆಸ್ ಅಲ್ಲಿ 40% ನಾವು ಕನಕಪುರ ರೋಡ್, ಮೇಜರ್ ಕನಕಪುರ ರೋಡ್ ಇದೆ. ನೀವು ದಾರಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಎಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಲಾಂಚ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ನಾಳೆ ಫ್ಯೂಚರ್ ಅಲ್ಲಿ ಒಳ್ಳೆ ROI ಇದ್ದೇ ಇದೆ ಸರ್. ಓಕೆ, ಇದು ಅಕ್ಕಪಕ್ಕ ನೀವು ಹೇಳೋದು 100% ಎಲ್ಲ ಡೆವಲಪ್ಡ್ ಏರಿಯಾನೇ ಇದು. ನೋಡಿ ಸರ್, ಮೇನ್ ಕನೆಕ್ಟಿವಿಟಿ ಇರಬೇಕು, ಮಕ್ಕಳಿಗೆ ಒಳ್ಳೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇರಬೇಕು. ಸ್ಕೂಲ್ಸ್ ಅಂಡ್ ಕಾಲೇಜಸ್ ಗೆ ನಂಬರ್ 1 ಕನಕಪುರ ರೋಡ್ ಅಲ್ಲಿ. ನಿಮಗೆ ಯು ನೇಮ್ ಇಟ್, ವಿ ಆರ್ ಹ್ಯಾವಿಂಗ್. ಇಲ್ಲೇ 1 kilometer ನಲ್ಲಿ ಗೋಪಾಲ್ ಅಂಡ್ ಟ್ವಿಂಕ್ಲರ್ಸ್ ದೊಡ್ಡ ಕ್ಯಾಂಪಸ್ ಇದೆ. ಇದಕ್ಕಿಂತ ಮುಂಚೆ ಎಡಿಫೈ ಸ್ಕೂಲ್ ನೋಡಿರ್ತೀವಿ. ಆಮೇಲಿಂದ ನಿಮಗೆ ಆರ್ಟ್ ಆಫ್ ಲಿವಿಂಗ್ ಅವ್ರದ್ದಿದೆ, NPS ಇದೆ, DAV ಇದೆ. ಸೊ ಲಾಟ್ಸ್ ಆಫ್ ಸ್ಕೂಲ್ಸ್. ಓಕೆ ಮೇಡಮ್, ಇದು ಈಗ ರವಿಶಂಕರ್ ಆಶ್ರಮ ನಿಮ್ ಲೇಔಟ್ ಇಂದ ಎಷ್ಟು ದೂರ ಆಗುತ್ತೆ? ನಮ್ ಲೇಔಟ್ ಇಂದ 5 kilometer ಆಗುತ್ತೆ ಸರ್. ಓಕೆ, 5 kilometer. ಹೌದು, 5 kilometer. ಬಟ್ ಅದು ಈಗ ಒಳ್ಳೆ ಟೂರಿಸಂ ಪ್ಲೇಸ್ ಅಲ್ಲ ಮೇಡಮ್? ಹೌದು, ಅದು ನಿಮ್ಗೆ ಒಳ್ಳೆ ಇಂಟರ್ನ್ಯಾಷನಲ್. ಅದು ನೀವು ವೀಕೆಂಡ್ ಅಂತಲ್ಲ, ವೀಕ್ ಡೇಸ್ ತುಂಬಾ ಜನ ಬರ್ತಾರೆ. ಹೌದು, ಇಂಟರ್ನ್ಯಾಷನಲ್ ಸೆಂಟರ್ ಅದೀಗ ಥ್ರೂಔಟ್ ದ ವರ್ಲ್ಡ್ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಮೆಟ್ರೋ ಕೂಡ ನಿಮ್ಗೆ ಕಗ್ಲಿಪುರ ತನಕ ಬರುತ್ತೆ ಮೇಡಮ್. ನೆಕ್ಸ್ಟ್ ಫ್ಯೂಚರ್ ಆರ್ಟ್ ಆಫ್ ಲಿವಿಂಗ್ ನ ಮುಂದೆ ಕಗ್ಲಿಪುರ ಅಂತ ಇದೆ, ಅಲ್ಲಿ ತನಕ ಬರುತ್ತೆ. ಕಗ್ಲಿಪುರಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಮೇಡಮ್? ಇಲ್ಲಿಗೆ 4 kilometer ಆಗುತ್ತೆ. ಓಕೆ, ಅಂದ್ರೆ ಅವಾಗ ತುಂಬಾ ಏನು ದೂರ ಇಲ್ಲ. ನೀವು ಮೆಟ್ರೋ ಕನೆಕ್ಟಿವಿಟಿ ಆದ್ರೆ ಒಂದು 15 ದಿವಸದಿಂದ ನ್ಯೂಸ್ ಅಲ್ಲಿ ಹಾರೋಹಳ್ಳಿ ತನಕ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತ ಬಂತು ಸರ್. ಸೆಂಟ್ರಲ್ ಇಂದ ಕೂಡ ಕ್ಲಿಯರೆನ್ಸ್ ಬಂದಿದೆಯಂತೆ. ಸೊ ಹಾರೋಹಳ್ಳಿ ತನಕ ಮೆಟ್ರೋ ಬರುತ್ತೆ. ಓಕೆ, ಹಾರೋಹಳ್ಳಿ ಅಂದ್ರೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಮೇಡಮ್? ಇಲ್ಲಿಂದ ನಿಮಗೆ ನಿಯರ್ಲಿ ಒಂದು 17 kilometer ಆಗ್ಬೋದು ಸರ್. ಓಕೆ ಓಕೆ, ಅಲ್ಲಿ ನಿಮ್ಗೆ ಮೆಟ್ರೋ ಆದ್ಮೇಲೆ ಇಲ್ಲೇ ಒಂದು ಸ್ಟಾಪ್ ಬಂದೇ ಬರುತ್ತೆ. ಹೌದು, 100%. ಅದು ಇಂಡಸ್ಟ್ರಿಯಲ್ ಏರಿಯಾ. ಅಂದ್ರೆ ಇದ್ರ ನೆಕ್ಸ್ಟ್ ಹಾರೋಹಳ್ಳಿ ಹೋಗೋದು. ಹೌದು, ಅಂದ್ರೆ ಇನ್ನೂ ನಮ್ಮ ಮಧ್ಯದಲ್ಲೇ ಇದೆ. ನಾವು ತುಂಬಾ ಮುಂಚೆ ಇದೆ. ಆಮೇಲೆ ಇದು ಬೆಂಗಳೂರು ಅರ್ಬನ್. ಓಕೆ. ಬಟ್ ಏನಾಗುತ್ತೆ, ಇಲ್ಲಿ ಈಗ ಮೆಟ್ರೋ ಕನೆಕ್ಟಿವಿಟಿ ಆಯ್ತು, ರವಿಶಂಕರ್ ಆಶ್ರಮ ಇದೆ,
ಬಟ್ ಏನಂದ್ರೆ ಫ್ಯೂಚರ್ಗೆ ಇಲ್ಲಿ ಏನು ಅವ್ರಿಗೆ ಲಾಸ್ ಆಗೋಂಥದ್ದು ಏನೂ ಇಲ್ಲ ಇಲ್ಲಿ. ಏನಿದ್ರು ಪ್ರಾಫಿಟ್ ಅಲ್ಲೇ ಇರ್ತಾರೆ. ಅವ್ರು ಇನ್ವೆಸ್ಟ್ ಮಾಡಿದ್ರೆ ನಾಳೆ ಬಂದು ಇದು ಡ್ಯಾಮು, ಮೇಕೆದಾಟು ಡ್ಯಾಮು ಆಗೋದು, ಮತ್ತೆ ಇಲ್ಲಿರೋ ಡೆವಲಪ್ಮೆಂಟ್ ಆಗ್ತಾ ಇರೋದು, ಮತ್ತೆ ಈ ರೋಡ್ ಕೂಡ ಈಗ ಕನಕಪುರ ರೋಡ್ ಮೇಲೆ ಮೈಸೂರು ರೋಡಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಇರೋ ಟೂರಿಸಂ ಪ್ಲೇಸಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು 100% ಅವ್ರಿಗೆ ಗ್ಯಾರಂಟಿ. ಪ್ರಾಫಿಟ್ ಗ್ಯಾರಂಟಿ ಹಂಗೆ ಹೇಳಕ್ ಹೋದ್ರೆ. ಓಕೆ. ಮತ್ತೆ ಮೇಡಮ್ ಈಗ ಇಲ್ಲಿ ಅಂದ್ರೆ ಸ್ಕೂಲ್ ಆಯ್ತು, ಕಾಲೇಜಸ್ ಆಯ್ತು, ಟೂರಿಸಂ ಪ್ಲೇಸ್ ಆಯ್ತು, ಬೇರೆ ಇನ್ನೇನು ಸುತ್ತಮುತ್ತ ಏನಿದೆ ಇಲ್ಲಿ? ಸರ್ ಸುತ್ತಮುತ್ತ ಅಂದ್ರೆ ಇಲ್ಲಿ ಪಕ್ಕದ ರೋಡೇ ಬಂದು ನಿಮ್ಗೆ ಮೈಸೂರು ರೋಡಿಗೆ ಕನೆಕ್ಟ್ ಆಗುತ್ತೆ ಸರ್. ಇದು ಮೈಸೂರು ರೋಡ್ ಅಲ್ಲಿ ಈಗಲ್ಟನ್ ರೆಸಾರ್ಟ್ ಇದೆಯಲ್ಲ, ಆ ರೋಡ್ ಹೋಗುತ್ತೆ. ಸೊ ಅದು ಕೂಡ ಅಪ್ಕಮಿಂಗ್ ನಿಮ್ಗೆ ಡಬಲ್ ರೋಡ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ತಾತಗುಣಿ ಬಿಟ್ರೆ ಇದೇ ರೋಡೇ ನಿಮ್ಗೆ ಡೈರೆಕ್ಟ್ ಕನಕಪುರ ರೋಡ್ ನ ಮೈಸೂರು ರೋಡ್ ಕನೆಕ್ಟ್ ಮಾಡ್ತಾ ಇದೆ. ಹೌದು. ಸೊ ಹಾಗಾಗಿ ತುಂಬಾನೇ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಸೊ ಈ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಲ್ಲಿ ಆಲ್ ಈಸ್ ಅಬೌಟ್ ಲೊಕೇಶನ್ ಸರ್. ಸೊ ಲೊಕೇಶನ್ ಅಂದ್ರೆ ನೀವು ಕನಕಪುರ ರೋಡ್ ಇವತ್ತು ಎಲ್ಲರಿಗೂ ಗೊತ್ತು, ಪ್ಲಸ್ ಮೇನ್ ರೋಡ್ ಇಂದ ನೋಡ್ತಿದ್ದೀರಾ ಅಲ್ಲೇ ಕಾಣಿಸ್ತಾ ಇದೆ. ಈಗ ನೀವು ಅಲ್ಲಿ ಏನು ಗಾಡಿ ವೆಹಿಕಲ್ ಓಡಾಡ್ತಾ ಇದಾವೆ ಅದೇ ಮೇನ್ ರೋಡ್ ಇದು. ಇದು ಕನಕಪುರ ಮೇನ್ ರೋಡ್ ಇದೆ. ಹಾಗಾದ್ರೆ ಈಗ ನೋಡಿ ಮುಂಚೆ ಈಗ ನೋಡಿ ಈಗ ಆಕ್ಚುಲಿ ಡೆವಲಪ್ಮೆಂಟ್ ಆಗಿ ರೋಡ್ ಎಲ್ಲ ಇದಾಗಿದೆ. ಈ ಲಾಸ್ಟ್ ಒಂದು 1 year ಬ್ಯಾಕ್ ಅಲ್ಲಿ ಆ ರೋಡ್ ಇನ್ನು ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ಬಟ್ ಈಗ ನೋಡಿ ಡೆವಲಪ್ಮೆಂಟ್ ಆದ್ಮೇಲೆ ಎಷ್ಟು ವೆಹಿಕಲ್ಸ್ ಗಳು ಜಾಸ್ತಿ ಆಗಿದೆ, ಇಲ್ಲಿ ಓಡಾಡೋದು ಕೂಡ ಅಷ್ಟೇ ಜಾಸ್ತಿ ಆಗಿದೆ. ನೋಡಿ ಸರ್, ಬರೀ 3 ತರ ಕಸ್ಟಮರ್ಸ್ ಇರ್ತಾರೆ. ಒಂದು, ಈಗ ಇಮಿಡಿಯೇಟ್ ಆಗಿ ಮನೆ ಕಟ್ಕೋಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲ ರೆಡಿ ಇದೆ. ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮನೆ ಕಟ್ತೀನಿ ಅಂದ್ರೆ ಇವತ್ತಿಗಿಂತ ಜಾಸ್ತಿ ಫೆಸಿಲಿಟಿ ಇರುತ್ತೆ. ಮೂರನೇದು, ಇಲ್ಲ ನಾನ್ ಮನೆ ಕಟ್ಟಲ್ಲ, ನನ್ಗೊಂದು ಒಳ್ಳೆ ರೇಟ್ ಬಂದ್ರೆ ಮಾರ್ತೀವಿ ಅಂತ. ಸೊ ಇಲ್ಲಿರೋದೆಲ್ಲ ಫೆಸಿಲಿಟೀಸ್, ಇಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ನಾಳೆ ಒಳ್ಳೆ ರೇಟ್ ಬಂದೇ ಬರುತ್ತೆ. ಸೊ 3 ತರ ಕಸ್ಟಮರ್ ನಮ್ಮಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೌದು. ಈಗ ಏನಂದ್ರೆ ಒಂದು, ಈಗ ನಾಳೆನೆ ನಾವು ಮನೆ ಕಟ್ಕೊಂಡು ವಾಸ ಇರ್ತೀವಿ ಅಂದ್ರೆ ತೊಂದರೆ ಇಲ್ಲ. ಸುತ್ತಮುತ್ತ ಮನೆಗಳಾಗಿದ್ದಾವೆ, ಏನು ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವರು ವಾಸ ಮಾಡಬಹುದು. ಬಟ್ ಈಗ ನಾಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ತೀವಿ ಅಂದ್ರೆ ಅವ್ರಿಗೂ ಏನ್ ಲಾಸ್ ಇಲ್ಲ. ಓಕೆ. 2 ತರನು ಅವ್ರಿಗೆ ಪ್ರಾಫಿಟ್. ಡಾಕ್ಯುಮೆಂಟ್ಸ್ ಕ್ಲೀನ್ ಅಂಡ್ ಕ್ಲಿಯರ್ ಇದೆ. ಓಕೆ. ಯಾವ ಬ್ಯಾಂಕ್ ಬೇಕಾದ್ರೂ ಲೋನ್ ಕೊಡ್ತಾರೆ. 100% ಲೀಗಲ್ ಡಾಕ್ಯುಮೆಂಟ್ಸ್. ಹೌದು. ಓಕೆ. ಅದರಿಂದ ಅವರು ಏನು ಈ ಬ್ಯಾಂಕಿಗೆ ಹೋದ್ರು ಅವ್ರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ನಾಳೆ ಲೋನ್ ತಗೊಂಡು ಅವರು ಇದು ಮಾಡ್ಕೋಬಹುದು. ಮೇಡಮ್ ಈಗ ಈ 100% ಲೀಗಲ್ ಆಯ್ತು, ರೆಡಿ ಫಾರ್ ರಿಜಿಸ್ಟ್ರೇಷನ್. ಹೌದು. ಈಗ ಅವರು ಇವತ್ತು ಬುಕಿಂಗ್ ಮಾಡ್ತೀವಿ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಆಗುತ್ತೆ. ಹೌದು. ಓಕೆ. ಎಲ್ಲದಕ್ಕೂ ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಇಂಡಿವಿಜುವಲ್ ಖಾತಾ ಆಗಿದೆ. ಅದರಿಂದ ಏನು ತೊಂದರೆ ಇಲ್ಲ. ಇಂಡಿವಿಜುವಲ್ ಖಾತಾ ಇರೋದ್ರಿಂದ ನಾಳೆ ಅವ್ರಿಗೂ ಬೇಗನೆ ರಿಜಿಸ್ಟ್ರೇಷನ್ ಆಗುತ್ತೆ. ಮೇಡಮ್ ಈ ಸನ್ಲ್ಯಾಂಡ್ ಹ್ಯಾಮ್ಲೆಟ್ ಈ ಪ್ರೀಮಿಯಂ ರೆಸಿಡೆನ್ಷಿಯಲ್ ಲೇಔಟ್ ನಲ್ಲಿ ಒಟ್ಟು ಎಷ್ಟು ಪಾರ್ಕ್ಗಳಿದೆ ಮೇಡಮ್? ಸರ್ ಇಲ್ಲಿ ನಾವು ಟೋಟಲ್ 4 ಪಾರ್ಕ್ ಇದೆ. ಅದ್ರಲ್ಲಿ ನಾವು ಇದು 2ನೇ ಪಾರ್ಕ್ ನ ನೋಡ್ತಾ ಇದೀವಿ. ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ನಾವು ಹೇಗ್ ಮಾಡಿದೀವಿ ಅಂತ. ಗಿಡಗಳಾಗಿರ್ಬೋದು, ಕುತ್ಕೊಳ್ಳಕ್ಕೆ ವ್ಯವಸ್ಥೆ ಆಗಿರ್ಬೋದು, ಮತ್ ನೋಡಿ ಇದೊಂದು ಶೆಲ್ಟರ್ ಗಜಿಬೋ ಮಾಡಿದೀವಿ. ಸೊ ದಟ್ ಪೇರೆಂಟ್ಸ್ ಮಕ್ಕಳು ಇಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಮಾಡಬಹುದು. ಓಕೆ. ಓಕೆ. ಇದು ಈಗ ಫಸ್ಟ್ ಪಾರ್ಕ್ ಇದೆ. ಆಕ್ಚುಲಿ ಒಟ್ಟು 3 ಪಾರ್ಕ್ ಇದೆ. 4 ಪಾರ್ಕ್ ಇದೆ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಹಾಗೆ ಮಾಡ್ತಾ ಇರಿ. ಹೌದು ಸರ್. ಯಾಕೆಂದ್ರೆ ನೋಡಿ ಇಲ್ಲಿರೋ ಗಿಡಗಳು ಮತ್ತೆ ಹೂವು ಬಿಟ್ಟಿರೋದು ನೋಡಿದ್ರೆ ಒಳ್ಳೆ ಮೇಂಟೆನೆನ್ಸ್ ಇದೆ. ಹೌದು ಸರ್. ಮೇಡಮ್ ಈಗ ಈ ಲೇಔಟ್ ನಲ್ಲಿ ಇದು ಎಷ್ಟನೇ ಪಾರ್ಕ್ ಮೇಡಮ್? ಇಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಅದೊಂದು ಪಾರ್ಕು ತುಂಬಾ ಚೆನ್ನಾಗಿದೆ. ಇದು ಎಷ್ಟನೇ ಪಾರ್ಕ್ ಮೇಡಮ್? ಇದು 3ನೇ ಪಾರ್ಕ್. 3ನೇ ಪಾರ್ಕ್. ಯಾಕಂದ್ರೆ ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಾವು ಒಳ್ಳೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ಸರ್ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಫಸ್ಟ್ ಲೊಕೇಶನ್, ಆಮೇಲೆ ನೆಕ್ಸ್ಟ್ ಡೆವಲಪರ್ ಯಾರು. ನಮ್ ಸನ್ಲ್ಯಾಂಡ್ ವೆಂಚರ್ಸ್ ಅಲ್ಲಿ ನಾವು MD ಅಶೋಕ್ ಕುಮಾರ್ ಸರ್ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಲೀಗಲ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು. ನಮ್ದು ಇನ್ನೊಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಸಿರಿನಿಲ್ಸ್ ಅಂತಿದೆ. ನಾವು ವಿ ಆರ್ ಪ್ರೌಡ್ ಟು ಸೇ ಕನಕಪುರ ರೋಡ್ಗೆ ನಂಬರ್ 1 ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಅದು 3ನೇದು ಬಂದು ಲೀಗಾಲಿಟಿ. 100% ಸೋಲ್ಡ್ ಔಟ್. 100% ಸೋಲ್ಡ್ ಔಟ್. 3ನೇದು ಬಂದು ಲೀಗಾಲಿಟಿ. ಸೊ ಲೀಗಲ್ ಅಲ್ಲಿ ನಾನು ಹೇಳಿದೀನಿ, ಇಟ್ ಈಸ್ ರೇರಾ ರಿಜಿಸ್ಟರ್ಡ್, BM ಮಾಡಿ ಅಪ್ರೂವ್ಡ್. 4ನೇದು ಬಂದು ಮೇಂಟೆನೆನ್ಸ್ ಯಾರು ಮಾಡ್ತಾರೆ ನಾಳೆ ಅಂತ. ಸೊ ನೀವು ನೋಡ್ತಿದ್ದೀರಾ, ನಾವು ಥರ್ಡ್ ಪಾರ್ಟಿ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೊಟ್ಟು ನಾವು ಫಸ್ಟ್ ಡೇ ಇಂದನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ನಾಳೆ ಮನೆಗಳಾದಾಗ ಅಸೋಸಿಯೇಷನ್ ಫಾರ್ಮ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ಬಟ್ ಅವರು ನಮ್ ಸ್ಟ್ಯಾಂಡರ್ಡ್ಸ್ ಗೆ ಮೇಂಟೈನ್ ಮಾಡಿದ್ರೆ ಮಾತ್ರ. ಅವ್ರು ನಮ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿಲ್ಲ ಅಂದ್ರೆ ನಾವೇ ಮೇಂಟೈನ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಪ್ರತಿಯೊಂದು ಇಲ್ಲಿ ಕವರ್ ಆಗುತ್ತೆ. ಲೊಕೇಶನ್, ಮೇಂಟೆನೆನ್ಸ್ ಕಾಂಪ್ರಮೈಸ್ ಇಲ್ಲ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಮೇಡಮ್ ಇದು ಇಲ್ಲಿ ಈಗ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ? ಸರ್ ಇಲ್ಲಿ ನಾವು 93 ಸೈಟ್ ಇತ್ತು. ಇವಾಗ ಆಲ್ಮೋಸ್ಟ್ 80% ಸೋಲ್ಡ್ ಔಟ್ ಆಗಿದೆ. ಇನ್ನು ಉಳಿದಿದ್ದು ಸ್ವಲ್ಪ ಇದೆ. ಲಿಮಿಟೆಡ್ ಸೈಟ್ಸ್. ಓಕೆ. ಯಾಕಂದ್ರೆ ಇಷ್ಟು ಡೆವಲಪ್ಮೆಂಟ್ ಆಗಿರೋಂತ ಈ ರೆಸಿಡೆನ್ಷಿಯಲ್ ಲೇಔಟ್ ಅಲ್ಲಿ ಯಾಕಂದ್ರೆ ಅಷ್ಟು ಕಡಿಮೆ ಉಳಿಯೋದು ಕಷ್ಟ ಬಿಡಿ. ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ಈ ಲೇಔಟ್ ಒಂದ್ಸಲ ರೌಂಡ್ ಹಾಕೊಂಡು ಬಂದ್ರೆ ಸಾಕು. ಯಾಕೆ ಅಷ್ಟು ಚೆನ್ನಾಗಿದೆ ಲೇಔಟ್ಸ್ ಎಲ್ಲ. ಯಾಕಂದ್ರೆ ನೋಡಿದ ತಕ್ಷಣ ಅವರು ಬುಕ್ ಮಾಡ್ಕೊಳ್ತಾರೆ.
ಮೇಡಮ್ ಇಲ್ಲಿ ಈಗ ಈ ಲೇಔಟ್ ನಲ್ಲಿ ನೀವು ಹೇಳ್ತಾ ಇದ್ದೀರಾ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಕನೆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ ಮತ್ತೆ ಈಗ ನೀವು ಈಗ ತೋರಿಸ್ತಾ ಇರೋದು ಮನೆಗಳು ಈ ಲೇಔಟ್ ಪಕ್ಕನೇ ಇರೋದು ಅಂತ ಹೇಳ್ತಾ ಹೌದು ನೋಡಿ, ಲೇಔಟ್ ಪಕ್ಕನೇ ಮನೆಗಳಿದೆ, ಊರೊಳಗಡೆ ನಮ್ ಲೇಔಟ್ ಇರೋದು. ಓಕೆ. ಆ ಪಕ್ಕದಲ್ಲೇ ಮೇನ್ ರೋಡ್. ರಾತ್ರಿ 12 ಗಂಟೆಗೆ ಬಂದ್ರು ಆರಾಮಾಗಿ 5 ನಿಮಿಷಕ್ಕೆ ಮನೆಯೊಳಗಡೆ ಬರ್ಬೋದು, ಇಲ್ಲಿಂದ ವಾಕ್ ಮಾಡ್ಕೊಂಡ್ ಬರ್ಬೋದು. ಎಲ್ಲ ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ ಜನಗಳು. ಓಕೆ. ಆಲ್ರೆಡಿ ಈಗ ಮನೆ ಕಟ್ಟಿ ಅವರೆಲ್ಲ ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ. ಈಗ ಇವರು ಮನೆ ಕಟ್ಟೋರ್ಗು ನಾಳೆ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಈ ಲೇಔಟ್ ಪಕ್ಕನೇ ಅಷ್ಟು ಮನೆಗಳಾಗಿದೆ ಅಂದ್ರೆ ಇಲ್ಲಿ ಆಲ್ರೆಡಿ ಈಗ ನೀವು ಒಂದು ಮನೆ ಕಟ್ಕೊಳ್ತಾ ಇದ್ರಿ ಈಗ ಅದರಿಂದ ಈಗ ಈ ಮನೆ ಕಟ್ಟಕ್ಕೆ ಯಾವ್ದು ತೊಂದರೆ ಭಯನೂ ಇಲ್ಲ ಇಲ್ಲಿ. ಸೆಕ್ಯೂರಿಟಿ ಇದೆ, ಮತ್ತೆ ಏನು ಗೇಟೆಡ್ ಕಮ್ಯುನಿಟಿ ಇದೆ ಆಲ್ರೆಡಿ, ಮತ್ತೆ BMRDA ಆಗಿದೆ, ರೇರ್ ಆಗಿದೆ, ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಇದು ರೆಸಿಡೆನ್ಶಿಯಲ್ ಬಗ್ಗೆ ಕನಕಪುರ ರೋಡ್ ಬಗ್ಗೆನೇ ಮಾತಾಡಂಗಿಲ್ಲ ಸರ್. ಓಕೆ. ಇಲ್ಲಿರೋ ಯಾವುದೇ ಪ್ರಾಜೆಕ್ಟ್ಸ್ ತಗೊಳ್ಳಿ ಆರಾಮಾಗಿದ್ದಾರೆ ರೆಸಿಡೆನ್ಸ್. ಬಟ್ ಇದು ಒಳ್ಳೆ ಲಕ್ಸುರಿನೂ ಆಯ್ತು, ಪ್ರೀಮಿಯಂ ರೆಸಿಡೆನ್ಷಿಯಲ್ ಸೈಟ್ಸ್ ಇದು. ಹೌದು, ವಿತ್ ಆಲ್ ಅಮ್ಯುನಿಟೀಸ್. ಓಕೆ. ಈ ಸನ್ಲ್ಯಾಂಡ್ ಹ್ಯಾಮ್ಲೆಟ್ ಅನ್ನೋದು ಒಂದು ಒಳ್ಳೆ ಡೆವಲಪ್ಮೆಂಟ್ ಮತ್ತೆ ಲಕ್ಸುರಿ ಅಮ್ಯುನಿಟೀಸ್. ಹೌದು, ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನೀವು. ಕನಕಪುರಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು ನಾವು. ಓಕೆ. ಥ್ಯಾಂಕ್ ಯು ಮೇಡಮ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್ ಸರ್.